ಆ ಕಹಳೆ ಊದಿದ್ರೆ ಕಹಳೆನ ಊದಿದ್ರೆ ಸಾಕು, ಅವರು ಪ್ರಸಾದ ಆಯ್ತು ಅಂತ ಹೇಳೋದಕ್ಕೆ ಕಹಳೆ ಊದ್ಬೇಕು ಅಷ್ಟೇ ಅವ್ರ ಕೆಲ್ಸ, ಅವ್ರ ಸೇವೆ. ಆದ್ರೆ ಇವ್ರಿಗೆ ಕೂಡ ಏನಾಗುತ್ತೆ, ಪ್ರತಿ ಹೋಲ್ ಇಯರ್ ಅವ್ರಿಗೆ ಜಗನ್ನಾಥ ಪ್ರಸಾದ ಸಿಗುತ್ತೆ ಫ್ರೀ ಆಗಿ. ಸೊ ಈ ತರ ಇರ್ಬೇಕಾದ್ರೆ ಈಗ ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ತುಂಬಾ ಬೇಗ ಸ್ಟಾರ್ಟ್ ಮಾಡ್ಬೇಕಿತ್ತು ಇದನ್ನೆಲ್ಲ. ಅವರು ಇರ್ಲಿ ಬಿಡಿ ಇವಾಗ ಇನ್ನೇನು ತೊಳೆದ್ ಬಿಡೋಣ ಅಂತ ಹೇಳಿದ್ರಂತೆ ರಾಜ. ಆದ್ರೆ ಪೂಜಾರಿಗಳು ಒಪ್ಲಿಲ್ಲ ಅಂತೆ. ಇಲ್ಲ ಇಲ್ಲ, ನಾವ್ ಇಲ್ಲೇ ಇರ್ತೀವಿ ಆ ನದಿ ಹತ್ರನೇ, ಏನು ಟೆಂಟ್ ಹಾಕೊಂಡಿರ್ತೀವಿ ಸ್ವಲ್ಪ ದಿನ, ನೀರ್ ಸಿಕ್ಮೇಲೆ ನಾವ್ ಬಂದು ಮತ್ತೆ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ರಂತೆ. ಸಂಹೌ ಜಗನ್ನಾಥನ ಒಂದು ಕೃಪೆಯಿಂದ ಆ ಟೈಮಲ್ಲಿ ಮಳೆ ಬರುವಂತ ಯಾವ ಸಂದರ್ಭ ಇಲ್ಲ ಅಂದ್ರೂ ಕೂಡ ಸ್ವಲ್ಪ ದಿನ ಆದ್ಮೇಲೆ ಮಳೆ ಬಂತಂತೆ. ಸೊ ಮಳೆ ಬಂದು ಆ ನದಿ ತುಂಬಿ ಆ ನದಿಯಿಂದ ನೀರ್ ತಂದು ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ರಂತೆ ಜಗನ್ನಾಥನ ಒಂದು ಸೇವೆಯನ್ನ. ಸೊ ಹೀಗೆ ಒಂದ್ಸರಿ ಅಂದ್ರೆ ಇವರ ಸೇವೆ ಯಾವ ತರ ಅಂದ್ರೆ ಜಗನ್ನಾಥ ಪುರಿಯಲ್ಲಿ ಒಂದು ಇದೇ ರೀತಿ ಅಂತ ಇಲ್ಲ. ಈಗ ಯಾರೋ ಒಬ್ರು ಏನೋ ಒಂದ್ ಮಾಡಿದ್ರು ಅಂದ್ರೆ ಅದೇ ರೂಲ್ಸ್ ಆಗುತ್ತೆ. ನಮ್ ತರ ಪಂಚರಾತ್ರಿಕ ವಿಧಿಯಲ್ಲಿ ಅವರು ಪೂಜೆಯನ್ನ ನಡೆಸೋದಿಲ್ಲ. ಯಾಕಂದ್ರೆ ಅವ್ರದ್ದು ಪ್ರೀತಿ ಬೇರೆ ತರಾನೇ. ಅವರು ಜಗನ್ನಾಥನ ಒಂದು ಫ್ಯಾಮಿಲಿ ಮೆಂಬರ್ ತರ ಅವರು ನೋಡ್ಕೊಂತಾರೆ. ಅವ್ರ ಪ್ರೀತಿಯಿಂದ ಅವ್ರ ಸೇವೆಯನ್ನ ಮಾಡ್ತಾರೆ. ಸೊ ಹೀಗಿರ್ಬೇಕಾದ್ರೆ ಆ ಒಂದು ಪರ್ಟಿಕ್ಯುಲರ್ ತಾಂತ್ರಿಕ ವಿಧಿನೂ ಅಲ್ಲ, ಪಾಂಚರಾತ್ರಿಕ ವಿಧಿನೂ ಅಲ್ಲ, ಈ ತರ ಅವರು ಸೇವೆ ಮಾಡ್ತಿರ್ತಾರೆ. ಸೊ ಜಗನ್ನಾಥಂಗ್ ತುಂಬಾ ಇಷ್ಟ ಇರುತ್ತೆ, ಅವ್ರ ಸೇವೆನ ತಗೊಂತಾ ಇರ್ತಾರೆ. ಹೀಗೆ ಒಂದ್ಸರಿ ರಾಮಾನುಜಾಚಾರ್ಯರು ಅಲ್ಲಿ ಬರ್ತಾರೆ ಜಗನ್ನಾಥ್ಪುರಿಗೆ. ಬಂದಾಗ ಅವರು ಇದನ್ನೆಲ್ಲ ನೋಡ್ತಾರೆ. ಅವರು ಶ್ರೀ ವೈಷ್ಣವ ಸಂಪ್ರದಾಯ ಅಲ್ವಾ, ಸೊ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ ಎಲ್ಲ ರೂಲ್ಸ್ ನ, ಪಂಚರಾತ್ರಿಕ ವಿಧಿನ. ಹಾಗಾಗಿ ರಾಜಂಗೆ ಬಂದು ಇದನ್ನ ಕಂಪ್ಲೇಂಟ್ ಮಾಡ್ತಾರೆ, ಇಲ್ಲಿ ಸರಿಯಾಗಿ ನಡೀತಾ ಇಲ್ಲ, ನಾನು ಇದನ್ನ ರಿ- ಏನೋ ಚೆನ್ನಾಗ್ ಮಾಡ್ಬೇಕಂತಿದೀನಿ, ನಾ ಇದನ್ನ ಸ್ವಲ್ಪ ಚೇಂಜಸ್ ಮಾಡ್ಬೇಕಂತಿದೀನಿ ಅಂತ. ಆಗ ರಾಜ ಒಪ್ಕೊಂತಾನೆ, ಆಯ್ತು ನೀವ್ ಹೆಂಗ್ ಹೇಳ್ತಿರೋ ಹಂಗೆ ಅಂತ. ಸೊ ಅವಾಗ ಅವ್ರು ಹೇಳ್ತಾರೆ, ನಿಮ್ಮ ಪೂಜಾರಿಗಳು ಬೇಡ, ನಾನ್ ನನ್ನ ಶಿಷ್ಯರನ್ನ ಕರೆಸ್ತೀನಿ, ಅವರಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಡೇ ಶಿಷ್ಯರನ್ನ ಕರ್ಸೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂತಾರೆ. ಈ ಕಡೆ ಪಾಂಡಾಸ್ ಏನಿರ್ತಾರೆ ಜಗನ್ನಾಥನ್ ಸೇವೆ ಮಾಡ್ತಿದ್ದವರು, ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ತುಂಬಾ ಬೇಜಾರಾಗಿ ಅವರು ಜಗನ್ನಾಥನ ಕಾಳಿಯ ಅಂತ ಕರೀತಾರಂತೆ. ಹ್ಮ್. ಕಾಳಿಯ ಅಂದ್ರೆ ಓ ಕರುಗಿರೋನು ಅಂತ. ಸೊ ಇದು ಜಸ್ಟ್ ಜಗನ್ನಾಥನ ಒಂದು ಮುಖದ ಕಲರ್ ಒಂದೇ ಅಲ್ಲ, ಅವ್ರು ಕರ್ಗಿರೋ ಅಂತ ಹೇಳ್ತಿರೋದು ಇವನ್ ಜಗನ್ನಾಥನ್ ಹಾರ್ಟ್. ನಿನ್ನ ಹಾರ್ಟ್ ಕೂಡ ಕರ್ಗಿದೆ. ಯಾಕಂದ್ರೆ ನೀನು ನಿನ್ನನ್ ಯಾರ್ ಪ್ರೀತಿ ಮಾಡ್ತಾರೋ ಅವ್ರನ್ನೇ ಬಿಟ್ಟು ಹೋಗ್ಬಿಡ್ತೀಯ ನೀನು. ಯಶೋದ ಅಮ್ಮ ನಿನ್ನ ಎಷ್ಟು ಪ್ರೀತಿ ಮಾಡಿದ್ರು, ನೀನ್ ಬಿಟ್ಟು ದ್ವಾರಕಾಗ್ ಹೋಗ್ಬಿಟ್ಟೆ. ಗೋಪಿಸ್ ನಿನ್ನ ಎಷ್ಟು ಪ್ರೀತಿ ಮಾಡಿದ್ರು, ಅವ್ರನ್ನ ಎಲ್ಲ ಹಂಗೆ ಬಿಟ್ಟು ನೀನ್ ಅಕ್ರೂರನ್ ಜೊತೆ ಹೋಗ್ಬಿಟ್ಟೆ. ಈಗ ನೀನು ಅಲ್ಲಿ ಯಾರೋ ಬಂದ್ರು ಅಂತ ನಮ್ಮನ್ನು ಬಿಡ್ತಾ ಇದೀಯಾ ಅಲ್ವಾ. ನೀನ್ ತುಂಬಾನೇ ಬ್ಲ್ಯಾಕ್ ಹಾರ್ಟೆಡ್, ನೀನ್ ತುಂಬಾ ಕರಗಿರೋ ಅಂತ ಹೃದಯ ನಿಂದು, ಕಲ್ಲು ಹೃದಯ ನಿಂದು ಅಂತ ಹೇಳಿ ಬೈಕೊಂತಾರೆ ಅವ್ರ ಜಗನ್ನಾಥನ. ಆಗ ಜಗನ್ನಾಥ ಅವ್ರ ಡ್ರೀಮ್ ಅಲ್ಲಿ ಬಂದು, ಇಲ್ಲ ಇಲ್ಲ, ನಾನೇನೋ ಮಾಡ್ತೀನಿ ಇದಕ್ಕೆ, ಸೇವ್ ಮಾಡ್ತೀನಿ, ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿ. ನೆಕ್ಸ್ಟ್ ಡೇ ಏನಾಯ್ತಂದ್ರೆ ರಾಮಾನುಜಾಚಾರ್ಯರು ಬರ್ಬೇಕಾಗಿತ್ತು. ಅವ್ರ ಶಿಷ್ಯರೆಲ್ಲ ಕಾಯ್ತಾ ಇದ್ರು. ಪಾಂಡಾಸ್ ಒಂದ್ ಕಡೆ, ಅವ್ರ ಶಿಷ್ಯರು ಒಂದ್ ಕಡೆ, ಯಾಕಂದ್ರೆ ಜಗನ್ನಾಥನ್ ಸೇವೆನ ವರ್ಗಾಯಿಸ್ಬೇಕಲ್ಲ ಅವರಿಗೆ. ಸೊ ಒಂದ್ ಪೇಜ್ ಮುಖ ಹಾಕೊಂಡೆ ಅವರು ನಿಂತಿದ್ರು. ಎಷ್ಟೊತ್ಕಾದ್ರೂ ಕೂಡ ಇಲ್ಲಿ ರಾಮಾನುಜಾಚಾರ್ಯರು ಅವತ್ತು ಬರ್ಲಿಲ್ಲ. ಕಾದೇ ಕಾದ್ರು ಆದ್ರೆ ಬರ್ಲಿಲ್ಲ. ಏನಾಯ್ತು ಅಂದ್ರೆ ರಾಮಾನುಜಾಚಾರ್ಯರು ಅವ್ರ ಬೆಡ್ ಸಮೇತವಾಗಿ ಅವರು ಆಂಧ್ರ ಪ್ರದೇಶಲ್ಲಿ ಶಿಫ್ಟ್ ಆಗ್ಬಿಟ್ಟಿದ್ರು ಜಗನ್ನಾಥನ ಒಂದು ಲೀಲೆಯಿಂದ. ಸೊ ಅವ್ರ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ರೆ ಅಲ್ಲಿ ಜಗನ್ನಾಥ್ ಪುರಿನೇ ಅಲ್ಲ ಅದು. ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಅಡ್ಡಾಡ್ ನೋಡಿದ್ರೆ ಜನರು ಭೂಮಿಯಿಂದ ಸ್ವಲ್ಪ ಈ ತರ ಉಬ್ಬಿರೋ ತರ ಬಂದಿರೋ ಒಂದು ಇದನ್ನ ಪೂಜೆ ಮಾಡ್ತಾ ಇದ್ರು. ಸೊ ಶಿವಲಿಂಗ ಅನ್ಕೊಂಡು ಪೂಜೆ ಮಾಡ್ತಾ ಇದ್ರು, ಹಿಂಗೆ ಎದ್ದು ಬಂದಿತ್ತು ಭೂಮಿಯಿಂದ, ಅದನ್ನ ಪೂಜೆ ಮಾಡ್ತಿದ್ರು. ನಾನ್ ಕ್ಷೇತ್ರಕ್ಕೆ ಬಂದಿದ್ದೀನ ಹಾಗಾದ್ರೆ ಅಂತ ಅನ್ಕೊಂಡ್ರಂತೆ. ಬಟ್ ಸ್ವಲ್ಪ ಹುಷಾರಾಗಿ ನೋಡಿದಾಗ ಅದು ಆಕ್ಚುಲಿ ಶಿವಲಿಂಗ ಆಗಿರ್ಲಿಲ್ಲ ಅಂತ, ಅದು ಕೂರ್ಮ ಅವತಾರ ಆಗಿತ್ತಂತೆ. ಸೊ ಅಲ್ಲಿರೋ ಜನಗಳಿಗೆಲ್ಲ ಹೇಳಿ ಸ್ವಲ್ಪ ಅದನ್ನ ಅಗ್ಸಿದ್ರಂತೆ ಇನ್ನೊಂದ್ ಸ್ವಲ್ಪ. ಆ ಅದನ್ನ ಅಗದ್ಮೇಲೆ ಗೊತ್ತಾಯ್ತಂತೆ, ಓ ಇದು ಕೂರ್ಮ ಅವತಾರ ಅಂತ. ಅದು ಬಂದ್ಬಿಟ್ಟು ಶ್ರೀಕಾಕುಲಂ ಅಂತ, ವಿಶಾಖಪಟ್ಟಣಂ ಹತ್ರದಲ್ಲಿದೆ. ಸೊ ಶ್ರೀಕಾಕುಲಂ ಅಲ್ಲಿ ಈ ತರ ಅವರು ಹುಡುಕಿ ಅಲ್ಲಿ ಕೂರ್ಮ ಡೇಟಿಸ್ ನ ಎಸ್ಟಾಬ್ಲಿಷ್ ಮಾಡಿದ್ರಂತೆ. ಸೊ ಈ ಕಡೆ ಅವರ ಶಿಷ್ಯರೆಲ್ಲ ಕಾದು ಕಾದು ಮಧ್ಯಾಹ್ನ ಅಷ್ಟರಲ್ಲಿ ಅವರು ಅಲ್ಲಿಂದ ವಾಪಸ್ ಹೊರಟೋದ್ರಂತೆ. ಸೊ ಹಿಂಗೆ ಕೆಳಗಡೆ ಬರ್ತಾ ಅವರು ರಾಮಾನುಜಾಚಾರ್ಯರು ಸಿಕ್ರು. ಸೊ ಈ ತರ ಆಯ್ತಂತೆ. ಅವಾಗ ಎಲ್ಲಾ ಪೂಜಾರಿಗಳಿಗೆ ತುಂಬಾನೇ ಖುಷಿ ಆಯ್ತಂತೆ, ಜಗನ್ನಾಥ ನಮ್ಮನ್ನ ಕಳಿಸ್ಲಿಲ್ಲ ಎಲ್ಲಿಗೂ ಅಂತ ಹೇಳಿ.
ಸೊ ಇನ್ನು ಈ ಒಂದು ಜಗನ್ನಾಥ್ ಪುರಿಯನ್ನ ನೋಡ್ಕೊಂತಿರೋ ಎಲ್ಲಾ ಮಹಾರಾಜಾಸ್ ಏನಿದ್ದಾರೆ, ರಾಜರು, ಸೊ ಅವರೆಲ್ಲ ತುಂಬಾ ಒಳ್ಳೆ ಡಿವೋಟೀಸ್ ಆಗಿರ್ತಾರೆ. ಜಗನ್ನಾಥನ ಸಿನ್ಸಿಯರ್ ಆಗಿ ಅವರು ಪ್ರೀತಿ ಮಾಡ್ತಿರ್ತಾರಂತೆ. ಸೊ ಈ ಸರಿ ಏನಾಗಿದೆ, ಒಬ್ಬ ರಾಜ. ಸೊ ಆ ರಾಜ ಏನಾಗಿತ್ತಂದ್ರೆ ಅವನು ಒಂದ್ ಆಟದಲ್ಲಿ ಮಗ್ನ ಆಗಿದ್ದ ಅವನ ಮಿನಿಸ್ಟರ್ಸ್ ಜೊತೆ. ಸೊ ಆಟ ಆಡ್ತಾ ಆಡ್ತಾ ಜಗನ್ನಾಥ್ ಪ್ರಸಾದ ಬಂತು ಅವನ ಹತ್ರ. ಸೊ ತಗೊಂಬಂದ್ರು. ತಗೊಂಬಂದಾಗ ಅವನು ಆಟದೊಂದು ಇಂಟ್ರೆಸ್ಟಿಂಗ್ ಆಗಿದ್ದಿದ್ ಕಾರಣ ಅವನ ಎಡಗೈಯಲ್ಲಿ ಪ್ರಸಾದವನ್ನ ಸ್ವೀಕರಿಸ್ದ. ಕೈಯಲ್ಲಿ ಹಿಂಗ್ ಹಿಡ್ಕೊಂಡ ಎಡಗೈಯಲ್ಲಿ. ಹಿಡ್ಕೊಂಡಿದ್ದಾದ್ಮೇಲೆ ಅವನಿಗೆ ಆಮೇಲೆ ನೆನ್ಪಾಯ್ತು, ಅಯ್ಯೋ ನಾನು ಇದೇನ್ ಮಾಡ್ಬಿಟ್ಟೆ, ಜಗನ್ನಾಥನ್ ಪ್ರಸಾದನ ನಾನು ಕರೆಕ್ಟ್ ಆಗಿ ಗೌರವಿಸ್ಲಿಲ್ಲ, ನಾನು ನನ್ನ ಎಡಗೈಯಿಂದ ತಗೊಂಡ್ಬಿಟ್ನಲ್ಲ ಅಂತೇಳಿ ಅವನಿಗೆ ತುಂಬಾ ಬೇಜಾರಾಯ್ತಂತೆ. ಅವನಿಗೆ ಅವತ್ತಿಂದ ನಿದ್ದೆನೆ ಬರ್ಲಿಲ್ಲ. ಫುಲ್ ಕೊರಗ್ತಾನೆ ಇದ್ದ, ಏನ್ ಮಾಡ್ದೆ ಅಂತ. ಆಮೇಲೆ ಊಟ ತಿಂಡಿ ಎಲ್ಲ ಬಿಟ್ಬಿಡ್ತಾನೆ. ಸೊ ಬಿಟ್ಟಾಗ ಮಂತ್ರಿ ಬಂದು ಕೇಳಿದ್ನಂತೆ, ಅಲ್ಲ ರಾಜ, ನೀನ್ ಯಾಕೆ ಈ ತರ ಇದೀಯಾ, ಏನು ಉತ್ಸಾಹನೇ ಇಲ್ಲ ನಿನ್ ಮುಖದಲ್ಲಿ, ನೀನ್ ಊಟನೂ ಮಾಡ್ತಾ ಇಲ್ಲ ಸರಿಯಾಗಿ, ಯಾಕೆ ಈ ತರ ಆಗ್ತಿದೆ ಹೇಳು ಅಂತ ಕೇಳಿದಾಗ ರಾಜ ಹೇಳಿದ್ನಂತೆ, ಇಲ್ಲ ನಾನು ದಿನ ಮಲ್ಗೋಕ್ ಹೋಗ್ತೀನಿ, ನಂಗ್ ನಿದ್ದೆನೆ ಬರ್ತಿಲ್ಲ. ಯಾಕೆಂದ್ರೆ ನಾನ್ ಮಲಗ್ದಾಗ ಯಾವ್ದೋ ಒಂದು ಕೈ, ನನಗ್ ಕಾಣ್ದಿರೋ ಯಾವ್ದೋ ಒಂದ್ ಕೈ, ಮನುಷ್ಯ ಕಾಣ್ತಿಲ್ಲ, ಕೈ ನನ್ ಎದುರಿಗೆ ಬಂದ್ಬಿಡುತ್ತೆ, ಅದ್ ನನ್ನನ್ನ ಅಟ್ಯಾಕ್ ಮಾಡೋ ತರ ಬರುತ್ತೆ, ನನ್ಗೆ ನಿದ್ದೆನೆ ಬರ್ತಿಲ್ಲ ಅದ್ರಿಂದ ಅಂತ ಹೇಳ್ತಂತೆ. ಆಗ ಮಂತ್ರಿ ಹೇಳಿದ್ನಂತೆ, ನೀನ್ ಮೊದ್ಲೇ ಹೇಳ್ಬೇಕಿತ್ತು ತಾನೇ ರಾಜ ಇದನ್ನ, ನಾನ್ ಯಾರನ್ನಾದ್ರೂ ಕರೆಸ್ತೀನಿ ತಡಿ ಅಂತ ಹೇಳಿ ತಾಂತ್ರಿಕರು ಏನೇನ್ ಸಿಗ್ತಾರೋ ಎಲ್ಲಾರ್ನೂ ಕರ್ಸಿ ಟ್ರೈ ಮಾಡಿದ್ರಂತೆ. ಅದಾದ್ಮೇಲೂ ಕೂಡ ರಾಜಂಗ್ ಇದೇ ತರ ಆಗ್ತಿದೆ ಅಂತ ಹೇಳದ್ನಂತೆ. ಇಲ್ಲ ನನ್ ಮತ್ತೆ ಅದೇ ತರ ಆಗ್ತಿದೆ ಅಂತ. ಆಗ ಮಂತ್ರಿ ಹೇಳಿದ್ನಂತೆ, ಆಯ್ತು ರಾಜ, ನೀನು ಏನ್ ಮಾಡ್ತೀಯ ಗೊತ್ತಾ, ನನ್ನ ರೂಮಲ್ಲಿ ನೀನು ಇವತ್ತು ನಿದ್ದೆ ಮಾಡು, ನಿನ್ನ ರೂಮಲ್ಲಿ ನಾನ್ ನಿದ್ದೆ ಮಾಡ್ತೀನಿ ಇವತ್ತು ಅಂತ ಹೇಳಿ ಹೋದ್ರಂತೆ. ಅವತ್ತಿನ ರಾತ್ರಿ ಮಂತ್ರಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಅದೇ ತರ ಆಯ್ತಂತೆ. ಯಾವ್ದೋ ಒಂದ್ ಕೈ ಅವನನ್ನ ಅಟ್ಯಾಕ್ ಮಾಡೋ ರೀತಿ ಬಂತಂತೆ. ಈ ತರ ಬಂದ ತಕ್ಷಣ ಮಂತ್ರಿ ಏನ್ ಮಾಡ್ದ ಅಂದ್ರೆ ಆ ಕೈನ ಅವನು ಕಟ್ ಮಾಡ್ಬಿಟ್ಟ. ಕಟ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಆ ಕೈನ ತಗೊಂಬಂದು ರಾಜಂಗೆ ತೋರ್ಸಿದ್ನಂತೆ. ನೋಡು ರಾಜ, ಇದೇ ಕೈ ನಿನ್ನನ್ನ ಅಟ್ಯಾಕ್ ಮಾಡ್ತಿದ್ದಿದ್ದು ಅಂತ. ಆಗ ವಿಚಿತ್ರ ಏನಂದ್ರೆ ರಾಜನ ಎಡಗೈ ಇರೋದಿಲ್ಲ ಅಂತೆ, ರಾಜಂಗ್ ಒಂದೇ ಕೈ ಇರುತ್ತಂತೆ. ಆಗ ಅವನಿಗೆ ಹೇಳಿದ್ನಂತೆ ರಾಜ ಏನಂತ, ಇದು ನಂದೇ ಕೈ, ನಾನು ಜಗನ್ನಾಥನ್ ಪ್ರಸಾದನ ಎಡಗೈಯಿಂದ ತಗೊಂಡ್ಬಿಟ್ಟಿದ್ನಲ್ಲ, ಹಾಗಾಗಿ ಈ ಕೈನ ನೀನು ಕಟ್ ಮಾಡೋ ರೀತಿ ನಾನೇ ಮಾಡ್ದೆ. ಯಾಕಂದ್ರೆ ನನಗ್ ನಾನೇ ಕಟ್ ಮಾಡ್ಕೊಳಕ್ ಬರೋದಿಲ್ಲ, ನಂಗೆ ಆಗೋದಿಲ್ಲ, ನಿನಗ್ ಹೇಳಿದ್ರೆ ನೀನು ಕಟ್ ಮಾಡೋದಿಲ್ಲ, ಅದಕ್ಕೆ ನಾನು ಇಷ್ಟೊಂದೆಲ್ಲ ಸ್ಟೋರಿ ಹೇಳ್ದೆ ನಿನಗೆ, ಈಗ ನನ್ಗೆ ಸಮಾಧಾನ ಆಯ್ತು ಅಂತ ಹೇಳಿ ಹೇಳದಂತೆ. ಸೊ ಅವಾಗ ಆ ಒಂದ್ ಕೈ ಏನಿರುತ್ತೆ, ಯಾಕಂದ್ರೆ ಇವರೆಲ್ಲ ತುಂಬಾ ಒಳ್ಳೊಳ್ಳೆ ಡಿವೋಟಿಸ್ ಇರ್ತಾರಲ್ಲ, ಸೊ ಅವರ ದೇಹ ಕೂಡ ಏನಾಗಿರುತ್ತೆ, ದಿವ್ಯವಾಗಿರುತ್ತೆ. ಹಾಗಾಗಿ ಆ ಒಂದು ಕೈನ ತಗೊಂಡೋಗಿ ಒಂದ್ ಜಗನ್ನಾಥ ವಲ್ಲಭ ಅನ್ನೋ ಒಂದು ಉದ್ಯಾನವನದಲ್ಲಿ ಅದನ್ನ ನೆಡ್ತಾರೆ. ಸೊ ಬರಿ ಮಾಡ್ತಾರೆ, ಅದನ್ನ ಮುಚ್ಚಾಕ್ತಾರೆ. ಸೊ ಸ್ವಲ್ಪ ದಿನ ಆದ್ಮೇಲೆ ಆ ಸ್ಥಳದಿಂದ ಒಂದು ಆ ಎಲ್ಲೂ ನೋಡ್ದಿರೋ ಅಂತ ಒಂದು ಗಿಡ ಬರುತ್ತೆ. ಸೊ ಆ ಗಿಡದ ಹೆಸರು ದಯಾನಕ ಅಂತ. ಸೊ ದಯಾನಕ ಗಿಡದಿಂದ ಎಲೆಗಳೆಲ್ಲ ಬರುತ್ತೆ. ಆ ಎಲೆಗಳು ತುಂಬಾ ತುಂಬಾ ಸುವಾಸನೆ ಭರಿತವಾಗಿರುತ್ತೆ. ಸೊ ಒಂದ್ಸರಿ ಈಗ ಏನಾಗುತ್ತೆ ಅಂದ್ರೆ, ಯಾರಿಗೆ ಪೂರ ಅಂಗಗಳು ಇರೋದಿಲ್ವೋ, ಅಂದ್ರೆ ಒಂದ್ ಕೈ ಕಾಲು ಈ ತರ ಇರೋದಿಲ್ವೋ ಅಂತವ್ರಿಗೆ ಜಗನ್ನಾಥನ್ ದರ್ಶನ ಮಾಡೋದಕ್ಕೆ ಬಿಡೋದಿಲ್ಲ, ಮತ್ತೆ ಯಾವ್ದೇ ಸೇವೆಯನ್ನು ಮಾಡೋದಕ್ ಕೂಡ ಬಿಡೋದಿಲ್ಲ. ಹಾಗಾಗಿ ರಾಜನ್ಗೆ ಸಿಕ್ಕಿದ ಒಂದೇ ಸೇವೆ ಏನಂದ್ರೆ, ಹೋಗಿ ಗಾರ್ಡನ್ ಅಲ್ಲಿ ಹೂ ಕಿತ್ತು ಅದನ್ನ ಪೂಜಾರಿಗಳಿಗೆ ಅರ್ಪಿಸಿ ಅವರು ಮಾಲೆ ರೆಡಿ ಮಾಡೋದಕ್ಕೆ ಕೊಡೋದು. ಇದನ್ನ. ಸೊ ರಾಜ ಈ ತರ ಬಂದಾಗ ಒಂದಿನ ಈ ಒಂದ್ ಗಿಡ ನೋಡ್ತಾನೆ. ಆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಕೇಳ್ತಾನೆ ಯಾವ ಗಿಡ ಇದು ಅಂತ. ಆಗ ಪೂಜಾರಿಗಳು ಅಲ್ಲಿದ್ದಂತ ಗಾರ್ಡನರ್, ತೋಟ ನೋಡ್ಕೊಳೋಂಥವ್ರು, ಅವರು ಇಲ್ಲ ನಮ್ಗ್ ಗೊತ್ತಿಲ್ಲ ಇದು ಯಾವ್ದು ಅಂತ ಹೇಳ್ತಾರಂತೆ. ಆಗ ಏನ್ ಮಾಡಿದ್ರು ಅಂದ್ರೆ, ರಾಜ ಇದು ಗೊತ್ತಿಲ್ಲ ಅಲ್ವಾ ಯಾವ್ದು ಅಂತ, ಸೊ ಜಗನ್ನಾಥಂಗ ಅರ್ಪಣೆ ಮಾಡೋದ್ ಬೇಡ ಇದನ್ನ, ಇದು ಹಂಗೆ ಇಡಿ, ಯಾರು ಅರ್ಪಣೆ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದ್ರಂತೆ. ನೆಕ್ಸ್ಟ್ ಡೇ ಏನಾಯ್ತು, ರಾಜ ಬಂದ್ ನೋಡ್ದಾಗ ಅದ್ರಲ್ಲಿ ಯಾವುದೇ ಒಂದು ಎಲೆ ಇಲ್ವಂತೆ, ಎಲೆನೇ ಇರ್ಲಿಲ್ಲಂತೆ. ಆಗ ರಾಜಂಗ್ ಸಿಟ್ ಬಂತು, ಯಾರು ತಗೊಂಡಿದ್ದನ್ನ, ಹ್ಮ್ ಯಾರು ಇದನ್ನ ಜಗನ್ನಾಥಂಗೆ ತಗೊಂಡು ಹಚ್ಸಿದ್ದು ಅಂತ ಹೇಳಿ ಕೇಳಕ್ ಶುರು ಮಾಡಿದ್ರೆ. ಆಗ ನನಗ್ ಗೊತ್ತಿಲ್ಲ, ನಾವ್ ಯಾರು ಕಿತ್ತಿಲ್ಲ ಇದನ್ನ ಅಂತ ಹೇಳಿ ಎಲ್ಲಾ ಪೂಜಾರಿಗಳೆಲ್ಲ ಹೇಳಿದ್ರಂತೆ. ಆಗ ರಾಜನ ಒಂದ್ ಕನ್ಸಲ್ಲಿ ಜಗನ್ನಾಥ ಬಂದ್ ಹೇಳಿದ್ರಂತೆ, ಇಲ್ಲ ಇದನ್ನ ನಾನೇ ಕಳ್ತನ ಮಾಡಿದೀನಿ, ನನಗ್ ತುಂಬಾ ಇಷ್ಟ, ಯಾಕಂದ್ರೆ ಇದು ನಿನ್ನ ದೇಹದಿಂದ ಬಂದಿರೋದು, ಹಾಗಾಗಿ ನನ್ಗಿದು
ತುಂಬಾ ಇಷ್ಟ. ಅದಕ್ಕೆ ನಾನೇ ಕಳ್ತನ ಮಾಡಿದ್ದೀನಿ ಇದನ್ನ ಯಾರು ಕೊಟ್ಟಿಲ್ಲ ಅಂತ ಹೇಳಿದ್ರಂತೆ. ಸೊ ಈಗ ಕೂಡ ವರ್ಷದಲ್ಲಿ ಆ ಒಂದು ದಿನ, ಆ ಪರ್ಟಿಕ್ಯುಲರ್ ದಿನ ಏನ್ ಮಾಡ್ತಾರೆ ಅಂದ್ರೆ, ಪೂಜಾರಿಗಳು ಉತ್ಸವ ವಿಗ್ರಹನ ಆ ಒಂದು ಗಾರ್ಡನಿಗೆ ತರ್ತಾರೆ. ತಂದು ಆಕ್ಟಿಂಗ್ ಮಾಡ್ತಾರಂತೆ. ಭಯಾನಕ ಆ ಒಂದು ಎಲೆಗಳ್ನ ಕದಿಯೋ ತರ ಆಕ್ಟಿಂಗ್ ಮಾಡ್ತಾರಂತೆ. ಜಗನ್ನಾಥಂಗೆ ಈ ಒಂದು ಪಾಸ್ಟ್ ಟೈಮ್ ಮತ್ತೆ ನೆನಪು ಮಾಡೋದಕ್ಕೋಸ್ಕರ. ಸೊ ಈ ತರ ಆಗುತ್ತೆ. ಇನ್ನೂ ಒಂದ್ಸರಿ ಏನಂದ್ರೆ ಕಾನ್ಫೋಡ ಹನುಮಾನ್ ಅಂತ ಹೇಳಿ ಒಂದು ವಿಗ್ರಹ ಇದೆ ಹನುಮಾನ್ಜಿದು. ಅದು ಜಗನ್ನಾಥ್‌ಪುರಿಯಲ್ಲಿದೆ. ಸೊ ಅದೇನಂದ್ರೆ ಜಗನ್ನಾಥ ಟೆಂಪಲ್ ಅಲ್ಲಿರುವಂತ ಪೂಜಾರೀಸು ಮಂತ್ರ ಹೇಳ್ತಿರ್ಬೇಕಾದ್ರೆ ಸಮುದ್ರದ ಎಲ್ಲಾ ಸೌಂಡ್ ತುಂಬಾ ಜೋರಾಗಿ ಕೇಳಿಸ್ತಿತ್ತಂತೆ. ಅಂದ್ರೆ ಎಷ್ಟಂದ್ರೆ ಅವ್ರು ಹೇಳ್ತಿರೋ ಮಂತ್ರ ಅವ್ರಿಗೇ ಕೇಳಿಸ್ತಿಲ್ಲ. ಅಷ್ಟೊಂದ್ ಜೋರಾಗಿ ಬರ್ತಿತ್ತಂತೆ. ಆಗ ಜಗನ್ನಾಥಂಗ್ ಕೇಳಿದ್ರಂತೆ, "ನೋಡು ಜಗನ್ನಾಥ, ನಾವ್ ಹೇಳ್ತಿರೋ ಮಂತ್ರ ನಮ್ಗೆ ಕೇಳಿಸ್ತಿಲ್ಲ. ನೀನ್ ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಇದಕ್ಕೆ" ಅಂತ ಕೇಳ್ಕೊಂಡ್ರಂತೆ. ಆಗ ನೆಕ್ಸ್ಟ್ ಡೇ ಟೆಂಪಲ್ ಹೊರಗಡೆ ಒಂದು ದೊಡ್ಡ ಆಕಾರದ ವ್ಯಕ್ತಿ ಹಂಗೆ ಓಡಾಡ್ತಿದ್ರಂತೆ. ಸ್ವಲ್ಪ ಲೈಟ್ ಬಂದು ಒಂದ್ ಸ್ವಲ್ಪ ಮುಖ ನೋಡಿದ್ಮೇಲೆ ಗೊತ್ತಾಯ್ತಂತೆ, ಓಹೋ ಇವ್ರು ಹನುಮಾನ್ಜಿ ಅಂತ. ಆಗ ಹನುಮಾನ್ಜಿ ಕೇಳಿದ್ರಂತೆ, "ನನ್ನನ್ ಜಗನ್ನಾಥ್ ಇಲ್ಲಿಗ್ ಕರ್ಸಿದ್ದಾರೆ. ನಿಮಿಗ್ ನಾನ್ ಏನ್ ಹೆಲ್ಪ್ ಮಾಡ್ಲಿ?" ಅಂತ ಕೇಳಿದ್ರಂತೆ. ಆಗ ಹೇಳಿದ್ರಂತೆ ಏನಂತ, "ಇಲ್ಲಿ ಸಾಗರದ ಒಂದು ಅಲೆಗಳ್ದೆಲ್ಲ ತುಂಬಾ ಸದ್ದಿದೆ. ನೀನ್ ಹೆಂಗಾದ್ರು ಮಾಡಿ ಅದ್ನ ಸ್ಟಾಪ್ ಮಾಡು" ಅಂತ ಕೇಳಿದಾಗ ಹನುಮಾನ್ಜಿ ಹೇಳಿದ್ರಂತೆ, "ಆಯ್ತು. ಆ ಎಲ್ಲ ಸೌಂಡನ್ನ ನಾನ್ ನನ್ ಕಿವಿಯೊಳಗೆ ಇಟ್ಕೊಂಡ್ಬಿಡ್ತೀನಿ. ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ" ಅಂತ ಹೇಳಿದ್ರಂತೆ. ಸೊ ಆಯ್ತು ಅಂತ ಹೇಳಿ ನೆಕ್ಸ್ಟ್ ಡೇ ಪೂಜಾರೀಸ್ ಎಲ್ಲ ಬಂದಾಗ ಒಂದ್ ಸ್ವಲ್ಪನೂ ಅವರಿಗೆ ಒಂದು ಸಾಗರದ ಒಂದು ಧ್ವನಿನೇ ಕೇಳ್ತಾ ಇರ್ಲಿಲ್ಲಂತೆ. ಆಗ ಅವರಿಗೆ ಒಬ್ರು ಒಬ್ರು ಹಂಗ ಕೇಳಿಸ್ಲಿಲ್ದಾಗ ಅವ್ರಿಗೆ ನನ್ ಭ್ರಮೆನ ಏನು ಅಂತ ಇನ್ನೊಬ್ರಿಗೆ ಕೇಳಿದ್ರಂತೆ. ಅವ್ರೆಲ್ಲರಿಗೂ ಇದೇ ತರ ಇತ್ತಂತೆ. ಆಗ ಗೊತ್ತಾಯ್ತಂತೆ, ಓಹೋ! ಹನುಮಾನ್ಜಿ ನೋಡ್ಕೊಂಡಿದ್ದಾರೆ ಇದು ಅಂತ ಮ್ಯಾಟರ್‌ನ ಅಂತ. ಆಗ ಲೈಕ್ ನಿತಾಯ್ ಸೇವಿನಿ ಮಾತಾಜಿ ಅವ್ರ ಪೇರೆಂಟ್ಸ್ ಜೊತೆ ಹೋದಾಗ ಒಬ್ಬ ಪಾಂಡ ಈ ತರ ಎಲ್ಲ ತೋರಿಸ್ತಿದ್ರಂತೆ. ಈ ದೇವಸ್ಥಾನ, ಇದು ದೇವಸ್ಥಾನ ಅಂತ. ಆಗ ಈ ಕಾನ್ಫೋರ್ಡ್ ಹನುಮಾನ್ ಹತ್ರ ಬಂದಾಗ ಅವ್ರು ಹೇಳಿದ್ರಂತೆ ಸ್ಪೆಸಿಫಿಕ್ ಆಗಿ ಏನಂತ, "ನೀವು ಇವ್ರ ಹತ್ರ ಏನೂ ನಿಮ್ ಬೇಡಿಕೆ ಕೇಳಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರಿಗೆ ಕಿವಿ ಕೇಳ್ಸಲ್ಲ. ಅವ್ರ ಕಿವಿ ಸುಟ್ಟೋಗ್ಬಿಟ್ಟಿದೆ. ಈ ಒಂದು ಸಾಗರದ ಧ್ವನಿಯು ಕಂಪ್ಲೀಟ್ ಅವ್ರ ಕಿವಿಯೊಳಗಿದೆ. ಸೊ ನೀವ್ ಏನೇ ಹೇಳಿದ್ರು ಕೇಳೋದಿಲ್ಲ. ಇಲ್ಲಿ ಏನ್ ಕೇಳ್ಕೋಬೇಡಿ. ಬನ್ನಿ ಸುಮ್ನೆ ನೋಡ್ಕೊಂಡ್ ಬನ್ನಿ ವಾಪಸ್" ಅಂತ. ನಿತಾಯ್ ಸೇವಿನಿ ಮಾತಾಜಿ ಅವ್ರಿಗೆ ಇದು ಫನ್ನಿ ಅನ್ನಿಸ್ತಂತೆ ಈ ತರ ಇರೋದು. ಸೊ ಈ ತರ. ಇನ್ನೂ ಒಂದಿದೆ ಅಂದ್ರೆ ಹನುಮಾನ್ಜಿನ ಕಟ್ಟಾಕಿರೋದು. ಆಲ್ಮೋಸ್ಟ್ ಗೊತ್ತಿರುತ್ತೆ ಕೆಲವೊಬ್ರಿಗೆ ಸ್ಟೋರೀಸ್. ಏನಂದ್ರೆ ಏನು ಸಾಗರ ಏನು ಪುರಿ ಒಳಗ್ ಬಂದ್ಬಿಡ್ತಿತ್ತಂತೆ ಅವನು ಹುಣ್ಣಿಮೆಗೆ. ಆಗ ಇದನ್ನ ಹೆಂಗಾರು ತಡಿಬೇಕು ಅಂತ ಹೇಳಿ ಹನುಮಾನ್ಜಿ ಬಂದು ಅದನ್ನ ತಡೀತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ ಹನುಮಾನ್ಜಿ ಆ ಕಡೆ ಈ ಕಡೆ ಹೋಗ್ಬಿಡ್ತಿದ್ರಂತೆ ಬೇರೆ ಊರಿಗೆ. ಆ ಬೇರೆ ಊರಿಗೆ ಹೋದಾಗ ಇವ್ರಿಗೆ ಅನ್ನಿಸ್ತಂತೆ, ನೀವ್ ಈ ತರ ಹೋಗ್ತಿದ್ರೆ ಮತ್ತೆ ಸಾಗರ ಬಂದ್ಬಿಡುತ್ತೆ, ನೀವ್ ಇಲ್ಲೇ ಇರಿ ಅಂತ ಹೇಳಿ ಅವ್ರನ್ನ ಕಟ್ಟಾಕಿದ್ರಂತೆ. ಸೊ ಈ ತರ ಕೂಡ ಆಗಿದೆ. ಸೊ ಅವರ ಒಂದು ಡೇಟಿಗ್ ಕೂಡ ಈಗ ಅಲ್ಲಿ ಇದೆ. ಒಂದು ಹಗ್ಗಗಳನ್ನೆಲ್ಲ ಹಾಕಿ ಕಟ್ಟಾಕಿದ್ದಾರೆ ಆ ಒಂದು ಹನುಮಾನ್ಜಿನ. ಸೊ ಇನ್ನೂ ಒಂದು ಸ್ವೀಟ್ ಪಾಸ್ಟ್ ಟೈಮ್ ಏನು ಅಂದ್ರೆ ಪುರುಷೋತ್ತಮ ದೇವ ಅಂತ ಹೇಳಿ ಒಬ್ಬ ರಾಜ. ಸೊ ಆ ರಾಜ ಏನಂದ್ರೆ ಒಳ್ಳೆ ಡಿವೋಟಿನೇ ಅವನು ಪಾಪ. ಸೊ ಅವನಿಗೆ ಮದ್ವೆ ನಿಶ್ಚಯ ಆಗಿರುತ್ತೆ ಪದ್ಮಾವತಿ ಅನ್ನೋ ಒಂದು ಹುಡುಗಿ ಜೊತೆ. ಪದ್ಮಾವತಿ ಬಂದ್ಬಿಟ್ಟು ಕಾಂಚಿ ರಾಜನ ಮಗಳು. ಸೊ ಒಂದ್ಸರಿ ಹಿಂಗೆ ಕಾಂಚಿ ರಾಜ ಬಂದಿರ್ತಾನೆ ನೋಡ್ಕೊಂಡು ಹೋಗೋದಿಕ್ಕೆ ರಾಜನ ಒಂದು ಊರನ್ನ ರಾಜನೆಲ್ಲ ನೋಡ್ಕೊಂಡು ಹೋಗೋದಕ್ಕೆ ಬಂದಾಗ ಏನಾಗುತ್ತೆ, ರಥಯಾತ್ರೆ ಟೈಮಲ್ಲಿ ಬಂದಿರ್ತಾನೆ. ಹಾಗಾಗಿ ಯಾವಾಗ ರಾಜ ಕಸ ಗುಡಿಸ್ತಾ ಇರ್ತಾನೆ ಅಲ್ಲಿ ರಥಯಾತ್ರದಲ್ಲಿ ಅದೇ ತರ ಎಲ್ಲ ಆಗೋದು. ಸೊ ಕಸ ಗುಡಿಸ್ತಿದ್ದಾಗ ಈ ಕಾಂಚಿ ರಾಜಂಗ್ ನೋಡಿ ಬೇಜಾರಾಗುತ್ತೆ. ಇದೇನಿದು ರಾಜ ಆಗಿದ್ಕೊಂಡು ಕಸ ಗುಡಿಸ್ತಿದ್ದಾನಲ್ಲ, ಇಂಥವ್ನಿಗೆ ನನ್ನ ಮಗಳನ್ನ ಹೆಂಗ್ ಕೊಡ್ಲಿ ಅಂತ ಹೇಳಿದಾಗ ಸ್ವಲ್ಪ ಎಲ್ಲ ಡಿಸ್ಕಷನ್ಸ್ ಮತ್ತೆ ಡಿಬೇಟ್ಸ್ ಎಲ್ಲ ಆಯ್ತಂತೆ. ದಟ್ ಇವರು ಜಗನ್ನಾಥ ಇವನು ದೇವೋತ್ತಮ ಪರಮ ಪುರುಷ, ಇವ್ರಿಗೆಲ್ಲರೂ ಕೂಡ ಸೇವಕರೇ, ರಾಜ ಕೂಡ ಸೇವಕ ಅಂತ ಎಲ್ಲ ಆಯ್ತಂತೆ. ಆಗ ಏನಾಯ್ತಂದ್ರೆ ಆ ಆ ಕಾಂಚಿ ರಾಜಂಗ್ ಏನಂದ್ರೆ ಗಣಪತಿ ಆ ಜಗನ್ನಾಥಂಗಿಂತ ದೊಡ್ಡವರು ಅಂತ ಅವರು ವಾದ ಮಾಡಕ್ ಇಟ್ಕೊಂಡ್ರಂತೆ. ಫೈನಲಿ ಅವ್ರು ಏನ್ ಡಿಸೈಡ್ ಮಾಡಿದ್ರೆ ಯುದ್ಧ ಮಾಡೋಣ. ಯುದ್ಧ ಮಾಡಿದ್ಮೇಲೆ ಯಾರು ವಿನ್ ಆಗ್ತಾರೋ ಅವರ ಒಂದು ಡೇಟಿನೇ ಗ್ರೇಟ್ ಅಂತ ಹೇಳಿ ಅವ್ರು ಡಿಸೈಡ್ ಮಾಡ್ಕೊಂಡಂತೆ. ಈ ಕಡೆ ಏನಾಯ್ತಂದ್ರೆ ಈ ಇವ್ರಿದಾರಲ್ಲ ಪುರುಷೋತ್ತಮ ದೇವ ರಾಜ, ಅವನು ಎಷ್ಟೋ ವರ್ಷಗಳೇ ಆಗಿತ್ತಂತೆ ಎಲ್ಲ ಫೈಟಿಂಗ್ ಎಲ್ಲ ಮಾಡ್ಕೊಂಡು. ಯಾಕಂದ್ರೆ ಅವರೆಲ್ಲ ಡಿವೋಟೀಸ್, ಇವನ್ ಸೋಲ್ಜರ್ಸ್ ಕೂಡ ಡಿವೋಟೀಸ್.
ಈಗ ಸಡನ್ ಆಗಿ ಒಂದು ಯುದ್ಧ ಬಂದಿದೆ ಅಂದಾಗ ಆ ಸೋಲ್ಜರ್ಸಿಗೆ ಕತ್ತಿ ಯೂಸ್ ಮಾಡೋದು ಮರ್ತೋಗಿತ್ತಂತೆ. ಅವರು ಕರ್ತಾಳ್ ಚೆನ್ನಾಗ್ ಬಾರಿಸ್ತಿದ್ರಂತೆ. ಜೈ ಜಗನ್ನಾಥ್ ಅಂತ ಜಗನ್ನಾಥನ್ ಹಾಡ್ ಹಾಡ್ಕೊಂಡು ಕರ್ತಾಳ್ ಬಾರ್ಸೋದ್ ಚೆನ್ನಾಗ್ ಗೊತ್ತಿತ್ತಂತೆ. ಕತ್ತಿ ಯೂಸ್ ಮಾಡೋದು ಮರ್ತೋಗಿತ್ತಂತೆ. ಸೊ ಈಗ ಯುದ್ಧ ಸ್ಟಾರ್ಟ್ ಆಗಿದೆ. ಮೊದಲನೇ 2-3 ದಿನ ಅವರು ಸೋತೋದ್ರಂತೆ. ಸೊ ಅವಾಗ ಅವನು ಜಗನ್ನಾಥನ್ಗೆ ಪ್ರೇ ಮಾಡ್ತಾನೆ. ಏನಂತ, ಜಗನ್ನಾಥ ನೀನ್ ದಯವಿಟ್ಟು ನನ್ನ ಒಂದು ಮರ್ಯಾದೆನ ಕಾಪಾಡ್ಲೇಬೇಕು. ಯಾಕಂದ್ರೆ ಇದು ಕೇವಲ ನನ್ ವಿಷಯ ಅಲ್ಲ, ಇದ್ರಲ್ಲಿ ನಿನ್ ವಿಷಯ ಕೂಡ ಸೇರ್ಕೊಂಡಿದೆ. ಹಾಗಾಗಿ ದಯವಿಟ್ಟು ನನ್ನ ಗೆಲ್ಸು. ನಿನ್ನ ನೀನು ಸೇವ್ ಮಾಡ್ಕೊ ಅಂತ ಹೇಳಿದ್ರಂತೆ. ಆಗ ಏನಾಯ್ತಂದ್ರೆ ನೆಕ್ಸ್ಟ್ ಡೇ ಜಗನ್ನಾಥ ಮತ್ತೆ ಬಲದೇವ ಇಬ್ರು ಕೂಡ ಅವ್ರವ್ರ ಹಾರ್ಸ್ ಮೇಲೆ ಬಂದು ಮುಂದೆ ಹೋಗ್ತಾ ಇದ್ರಂತೆ, ಇವ್ರಿಗಿಂತ ಮುಂದೆ. ಆಗ ಏನಾಯ್ತಂದ್ರೆ, ಈಗ ಟ್ಯಾಕ್ಸ್ ಕಟ್ತೀವಲ್ಲ ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟ್ ಹೋಗ್ಬೇಕಾದ್ರೆ, ಅದೇ ತರ ಆ ಈ ಸ್ಟೇಟ್ ಇಂದ ಆ ಸ್ಟೇಟ್ ಹೋಗ್ಬೇಕಾದ್ರೆ ಅವಾಗ ಕೂಡ ಒಂದು ಟ್ಯಾಕ್ಸ್ ಸಿಸ್ಟಮ್ ಇತ್ತು. ಒಂದಷ್ಟು ಏನು ಗುಡಿಸ್ಲುಗಳು ಎಲ್ಲ ಇದ್ವು. ಸೊ ಅಲ್ಲಿ ಜನ ಬಂದು ಮಜ್ಜಿಗೆ, ಮೊಸರು ಇದೇನೇನಿದ್ರು ಎಲ್ಲ ಸೆಲ್ ಮಾಡ್ತಾ ಇದ್ರು. ಆಗ ಜಗನ್ನಾಥ ಹೋದಾಗ ಅಲ್ಲಿ ಒಬ್ಬ ಹೆಂಗ್ಸು, ಸ್ವಲ್ಪ ಓಲ್ಡ್ ಲೇಡಿ, ಏನಂದ್ರೆ ಮಾಣಿಕ ಅನ್ನೋ ಹೆಸರು ಇರುವಂತ ಹುಡುಗಿ ಇದ್ಲು. ಸೊ ಅವಳು ಕೂಡ ಬಟರ್ ಮಿಲ್ಕ್ ಅನ್ನ ಸೆಲ್ ಮಾಡ್ತಾ ಇದ್ರು, ಅಂದ್ರೆ ಮಜ್ಜಿಗೆನ ಎಲ್ಲಾರ್ಗು ಸೆಲ್ ಮಾಡ್ತಾ ಇದ್ರು. ಆಗ ಜಗನ್ನಾಥ ಬಂದ್ಬಿಟ್ಟು ನನಗೆ ಮಜ್ಜಿಗೆ ಕುಡಿ ಅಂತ ಕೇಳಿದ್ರಂತೆ. ಸೊ ಕುಡಿತಾರೆ. ಕುಡಿದ್ಮೇಲೆ ಇನ್ನೂ ಬೇಕು ಅಂತ ಹೇಳಿ ಅಲ್ಲಿರುವಂತ ಮಜ್ಜಿಗೆನೆಲ್ಲ ಖಾಲಿ ಮಾಡ್ತಾರೆ, ಮಾಣಿಕ ಹತ್ರ ಇರೋಂತ ಮಜ್ಜಿಗೆ ಎಲ್ಲ. ಆಗ ಅದೆಲ್ಲ ಆದ್ಮೇಲೆ ಏನಪ್ಪ ಇವ್ರಿಗೆ ಇಷ್ಟೊಂದ್ ಬಾಯಾರಿಕೆನ ಅಂತ ಅನ್ಕೊಂಡು ಅವಳು ಕೇಳಿದ್ಲಂತೆ, ನನ್ ದುಡ್ಡು ಕೊಡ್ರಿ ಈಗ ಅಂತ. ಆಗ ಜಗನ್ನಾಥ, ಅರೆ ಏನಿದ್ದು ದುಡ್ಡು ಕೇಳ್ತಾ ಇದೀಯ, ತುಂಬಾ ಇನ್ನೋಸೆಂಟ್ ಆಗಿ, ನಮ್ಗೆಲ್ಲ ಪ್ರೀತಿಯಿಂದ ಕೊಡ್ತಾರೆ, ನೀನೇನ್ ದುಡ್ಡು ಕೇಳ್ತಾ ಇದೀಯಲ್ಲ ಅಂತ. ಅದಕ್ಕೆ ನೀವೇನ್ ಜೋಕ್ ಮಾಡ್ತಾ ಇದ್ದೀರಾ? ದಯವಿಟ್ಟು ಹಿಂಗ್ ಮಾಡ್ಬೇಡಿ, ನಂಗೆ ದುಡ್ಡು ಬೇಕೇ ಬೇಕು, ಇದೇನ್ ಹಿಂಗ್ ಮಾತಾಡ್ತಿದ್ದೀರಾ? ಆಗ ಬಲರಾಮ್ ಬಂದ್ಬಿಟ್ಟು ಜಗಳ ಆಡಕ್ ಹೋಗ್ತಾರಂತೆ ಮಾಣಿಕ ಹತ್ರ. ಆಗ ಜಗನ್ನಾಥ, ಬೇಡ ಬೇಡ ತಡಿ ನಾನು ಹೇಳ್ತೀನಿ ಅಂತ ಹೇಳಿ, ಹಿಂದೆ ನಾವು ರಾಜರ ಸೇವಕರು, ನಾವು ಮುಂದೆ ಬಂದಿದ್ದೀವಿ, ರಾಜ ಹಿಂದೆ ಬರ್ತಾ ಇದ್ದಾನೆ, ನೀನು ಅವನಿಗೆ ಹೇಳು ನಾವ್ ಬಂದಿದ್ವಿ ಅಂತ, ಅವ್ನು ನಿನಗೆಲ್ಲ ದುಡ್ಡು ಕೊಡ್ತಾನೆ ಅಂತ ಹೇಳಿದ್ರಂತೆ. ಆಗ ಪ್ರೂಫ್ ಏನು, ನಾನು ಹೆಂಗ್ ಹೇಳಿ ಅದನ್ನ ಅಂತ ಹೇಳಿದಾಗ ಬರ್ಕೊಟ್ರಂತೆ ಜಗನ್ನಾಥ, ದಟ್ ಈ ತರ ಇಬ್ರು ಸೇವಕರು ನಾವ್ ಇದನ್ನ ತಗೊಂಡಿದೀವಿ, ನೀನು ಇವಳಿಗೆ ಏನೇನು ಇದೆಯೋ ಎಲ್ಲ ಕೊಟ್ಬಿಡು ಇವ್ರ ದುಡ್ಡು ಅಂತ ಹೇಳಿ ಬರ್ಕೊಟ್ರಂತೆ. ಸೊ ಆಗ ಇವ್ರ ಮುಂದೆ ಹೋಗ್ತಾರೆ. ಪುರುಷೋತ್ತಮ್ ದೇವ್ ಬಂದಾಗ ಇವ್ರು ಬಂದು ಅಡ್ಡ ನಿಲ್ತಾರೆ. ನೋಡಿ, ಈ ತರ ಬರ್ಕೊಟ್ಟಿದ್ದಾರೆ, ಇಬ್ರು ಸೋಲ್ಜರ್ಸ್ ಬಂದಿದ್ರು, ವೈಟ್ ಮತ್ತೆ ಬ್ಲ್ಯಾಕ್ ಹಾರ್ಸ್ ಮೇಲೆ ಬಂದಿದ್ರು, ನೀವು ದುಡ್ಡು ಕೊಡಿ ನನ್ಗೆ ಅಂತ ಅಂದಾಗ ಅವಾಗ ಪುರುಷೋತ್ತಮ್ ದೇವ್ಗೆ ಅರ್ಥ ಆಯ್ತಂತೆ, ಓಹೋ ಜಗನ್ನಾಥ ಮತ್ತೆ ಬಲದೇವ್ ಇಬ್ರು ಕೂಡ ನನ್ನ ಪ್ರೊಟೆಕ್ಷನ್ಗೋಸ್ಕರ ಬಂದಿದ್ದಾರೆ ಅಂತ ಹೇಳಿ ಅವ್ನು ತುಂಬಾ ಖುಷಿಯಾಗಿ ಕಣ್ಣೀರ್ ಸುರಿಸ್ಕೊಂತ, ನಿಂಗ್ ಬರೀ ದುಡ್ಡಲ್ಲ, ನಿನ್ ಕಣ್ಣು ಎಲ್ಲೆಲ್ಲಿ ಕಾಣುತ್ತಲ್ಲ, ಎಲ್ಲೆಲ್ಲಿ ಹೋಗ್ತಿದ್ಯಲ್ಲ ನಿನ್ ಕಣ್ಣು, ಆ ಎಲ್ಲ ಜಾಗನೇ ನಿನಗ್ ಕೊಡ್ತೀನಿ ಅಂತ ಹೇಳಿ ಅದು ಸೊ ಈಗ ಕೂಡ ಆದ್ರೂ ಮಾಣಿಕ ಆ ಅನ್ನೋ ಒಂದು ಹೆಸರು ಮೇಲೆನೆ ಆ ಒಂದು ಊರಿನ ನಾಮಕರಣ ಆಗಿದೆ. ಸೊ ಈ ತರ ಅಂದ್ರೆ ಇಲ್ಲಿ ಏನಾಯ್ತಂದ್ರೆ, ಪುರುಷೋತ್ತಮ ದೇವ ಅವನನ್ನ ನನ್ನನ್ ಕಾಪಾಡಿ ಅಂತ ಕೇಳ್ಕೊಂಡ. ಆದ್ರೆ ಏನಕ್ಕೋಸ್ಕರ ಅಂದ್ರೆ ಅವನು ಜಗನ್ನಾಥನ್ಗೆ ಕನೆಕ್ಟೆಡ್ ಇದ್ದ. ಸೊ ಇವಾಗ ಅವನ್ ಸೋತ ಅಂದ್ರೆ ಏನಾಗುತ್ತೆ, ಜಗನ್ನಾಥನು ಸೋತ್ ಹಾಗಾಗತ್ತೆ. ಹಾಗಾಗಿ ಡಿವೋಟೀಸ್, ಸೊ ಇನ್ನೂ ಒಬ್ರು ಯಾರು ಅಂದ್ರೆ ಸೂರ್ದಾಸ್. ಸೊ ಸೂರ್ದಾಸ್ ಅವರು ಕೂಡ ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ, ಏನಂತ, ಓ ಹರಿ, ಭಗವಾನ್ ಹರಿ, ನೀನು ದಯವಿಟ್ಟು ನನ್ನ ಒಂದು ರೆಸ್ಪೆಕ್ಟ್ ಅನ್ನ ನೀನು ಉಳಿಸು, ನನ್ನ ಒಂದು ಇದನ್ನ ನೀನು ಉಳಿಸು, ಯಾಕಂದ್ರೆ ನಿನಗೆಲ್ಲ ಗೊತ್ತು, ನೀನ್ ಅಂತರ್ಯಾಮಿ, ನಿಂಗೆಲ್ಲ ಗೊತ್ತು, ನಾನು ಏನೂ ಒಳ್ಳೇದ್ ಮಾಡಿಲ್ಲ. ನನ್ನಲ್ಲಿ ಏನು ರೆಸ್ಪೆಕ್ಟ್ ಕೊಡೋ ಅಂಥದ್ದು ನಾನು ಏನೂ ಮಾಡಿಲ್ಲ. ಆದ್ರೂ ಕೂಡ ನಾನ್ ನಿನಗ್ ಕನೆಕ್ಟ್ ಆಗಿರೋದ್ರಿಂದ, ಮತ್ತೆ ನೀನು ನಿನ್ನ ಗುಣನೇ ಅಂತದ್ದು, ನಿನ್ ಗುಣನೇ ಎಲ್ಲಾರನ್ನು ಪ್ರೊಟೆಕ್ಟ್ ಮಾಡೋದು. ಹಾಗಾಗಿ ದಯವಿಟ್ಟು ನನ್ನ ಪ್ರೊಟೆಕ್ಟ್ ಮಾಡು ಅಂತ ಹೇಳಿ ಕೇಳ್ಕೊಂತಿದ್ರಂತೆ ಸೂರ್ದಾಸ್ ಅವರು. ಸೊ ಯಾಕಂದ್ರೆ ಜಗನ್ನಾಥನ ಅದು ಒಂದು ಏನು ನ್ಯಾಚುರಲ್ ಗುಣ ಪ್ರೊಟೆಕ್ಟ್ ಮಾಡೋದು. ಸೊ ಹಾಗಾಗಿ ನೀನ್ ನನ್ ಪ್ರೊಟೆಕ್ಟ್ ಮಾಡು, ಅದರ್ವೈಸ್ ನನ್ನೊಳಗೆ ಏನೂ ಒಳ್ಳೆ ಕ್ವಾಲಿಟಿ ಇಲ್ಲ, ನೀನ್ ಪ್ರೊಟೆಕ್ಟ್ ಮಾಡುವಂತ ಕ್ವಾಲಿಟಿ ನನ್ನಲ್ಲಿ ಏನೂ ಇಲ್ಲ ಅಂತ ಹೇಳಿ ಕೇಳ್ಕೊಂತಿದ್ರಂತೆ. ಸೊ ಇದೇ ಈಗ ನೋಡಿ, ಮಾಣಿಕ ಅವ್ರು ಏನ್ ಮಾಡಿದ್ರು, ಜಗನ್ನಾಥನ ಅವರು ಸೇವೆ ಮಾಡೋದ್ಕಿಂತ ಹೆಚ್ಚಾಗಿ ಜಗನ್ನಾಥನ ಡಿವೋಟಿ ಸೇವೆ ಮಾಡ್ತಿದ್ರು ಅಲ್ವಾ, ಅಲ್ಲಿ ರಾಜನ ಒಂದು ಸೇವೆಯನ್ನ ಮಾಡ್ತಿದ್ರು ಅವ್ರು. ಹಾಗಾಗಿ ಏನಾಯ್ತು, ಮಾಣಿಕಾಗೆ
ದರ್ಶನ ಆಯ್ತು ಭಗವಂತಂದು. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಯಾರು ಡಿವೋಟೀಸ್ ಅನ್ನ ಸೇವೆ ಮಾಡ್ತಾರೋ ಅವರಿಗೆ ಭಗವಂತ ಈಸಿಯಾಗಿ ಸಿಗ್ತಾನೆ. ಸೊ ಯಾರು ಭಗವಂತ ಸೇವೆನೇ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಸಿಗ್ತಾರೋ ಇಲ್ಲ ಹೇಳಕ್ ಬರಲ್ಲ, ಗ್ಯಾರಂಟಿ ಇಲ್ಲ. ಆದ್ರೆ ಯಾರು ಆತರ ಭಕ್ತರ ಸೇವೆಯನ್ನ ಮಾಡ್ತಾರೋ ಅವರಿಗೆ ಕಂಪಲ್ಸರಿ ಏನು ಭಗವಂತ ಈಸಿಯಾಗಿ ಕಾಣಿಸ್ಬಿಡ್ತಾರೆ, ದರ್ಶನ ಸಿಕ್ಬಿಡುತ್ತೆ. ಇದೇ ತರ ತುಕಾರಾಮ್. ಸೊ ತುಕಾರಾಮ್ ಅವ್ರ ವೈಫ್ ಕೂಡ ಅಲ್ವಾ. ತುಕಾರಾಮ್ ಅವರು ಯಾವಾಗ್ಲೂ ಭಗವಂತನ ನಾಮ ತಗೊಳ್ತಾನೇ ಹೋಗ್ತಾ ಇದ್ರು ಎಲ್ಲಾ ಕಡೆ. ಇವ್ರ ವೈಫ್ ಏನ್ ಮಾಡ್ತಿದ್ರು ಅಂದ್ರೆ ಒಂದೊಂದ್ ಬೆಟ್ಟ ಹತ್ತಿ 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 ಹುಡುಕ್ತಿದ್ರಂತೆ, ತುಕಾರಾಮ್ ಇಲ್ಲಿದಾರ ಅಂತ. ಯಾಕಂದ್ರೆ ಮಧ್ಯಾಹ್ನದ ಪ್ರಸಾದ ಕೊಡ್ಬೇಕಲ್ಲ. ಸೊ ಮಧ್ಯಾಹ್ನದ ಪ್ರಸಾದಕ್ಕೋಸ್ಕರ ಹುಡುಕ್ತಿದ್ರಂತೆ. ಹೀಗೆ ಒಂದ್ಸರಿ ಅವ್ರ ಕಾಲಿಗೆ ಮುಳ್ಳು ಚುಚ್ಬಿಡುತ್ತೆ ಹೋಗ್ಬೇಕಾದ್ರೆ. ಆ ಕೈಯಲ್ಲೆಲ್ಲ ಫುಲ್ ಮೇಲೆಲ್ಲ ಇಟ್ಕೊಂಡಿರ್ತಾರೆ, ಕೆಳಗಿಡಕ್ ಬರೋದಿಲ್ಲ. ಮುಳ್ ತೆಗಿಯೋದಕ್ಕೂ ಆಗ್ತಿಲ್ಲ. ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡ್ ಕೂತಿರ್ತಾರೆ, ಟೈಮ್ ಆಯ್ತಲ್ಲ ಅಂತ. ಆಗ ಭಗವಂತನೇ ಬರ್ತಾನೆ ಅಲ್ಲಿ. ಬಂದು ನಿನ್ ಕಾಲ್ ಮುಳ್ ತೆಗಿಲ್ಲ ನಾನು, ದಯವಿಟ್ಟು ಹಿಂಗ್ ತೋರಿಸ್ತೀಯಾ ಅಂತ ಸಣ್ಣ ಹುಡ್ಗನ್ ತರ ಬಂತಾರೆ. ಆಗ ಅವ್ರು ಹೇಳ್ತಾರೆ, ನೀನೇನಕ್ ನನ್ ಕಾಲ್ ಮುಟ್ತೀಯಾ, ನನ್ ಕೆಲ್ಸ ನಾನ್ ಮಾಡ್ಕೊಂತೀನಿ, ನಿನ್ಗೇನ್ ಕೆಲ್ಸ ನನ್ನ ಹತ್ರ, ನಡಿ ಅಂತ ಸ್ವಲ್ಪ ಗದರಿಸ್ಬಿಡ್ತಾರಂತೆ. ಆಗ ಅವ್ರು ಹೇಳ್ತಾರಂತೆ, ನೋಡು ನಾನು ಹರಿ, ತುಕಾರಾಮ್ ನನ್ನ ಹೆಸರನ್ನೇ ಚಾಂಟ್ ಮಾಡ್ತಿರ್ತಾನೆ ಅಂತ ಅಂದ್ರೆ, ಆದ್ರೆ ನಾನೇನ್ ಮಾಡ್ಲಿ, ಆದ್ರೆ ನಾನ್ ಫಸ್ಟ್ ಹೋಗಿ ಅವರಿಗೆ ಪ್ರಸಾದ ಕೊಡ್ಬೇಕು ಅಂತ ಅನ್ಕೊಂಡು ಸುಮ್ಮನಾರಂತೆ. ಆಗ ಹೇಳಿದ್ರಂತೆ ಭಗವಂತ ಏನಂದ್ರೆ, ನೋಡು ನಿನ್ಗೂ ತುಕಾರಾಮ್ ಅಂದ್ರೆ ಇಷ್ಟ, ನನ್ಗೂ ತುಕಾರಾಮ್ ಅಂದ್ರೆ ಇಷ್ಟ. ಸೊ ತುಕಾರಾಮ್ಗೋಸ್ಕರ ನೀನ್ ಸ್ವಲ್ಪ ಇದೊಂದು ತಡ್ಕೊಂಡ್ಬಿಡು, ನಾನ್ ತೆಗೆದ್ಬಿಡ್ತೀನಿ ಅದನ್ನ, ನೀನ್ ಹೋಗುವಂತೆ, ಅವ್ನ್ ಖುಷಿ ಪಡೋದಲ್ವಾ ಬೇಕಾಗಿರೋದು ಫೈನಲಿ ಅಂತ. ಆಗ ಒಪ್ಕೊಂಡ್ರಂತೆ, ಆಯ್ತು ಅಂತ. ಸೊ ಅವಾಗ ಭಗವಂತನೇ ಅವ್ರ ಕಾಲಿಂದ ಮುಳ್ಳನ್ನ ತೆಗದ್ರಂತೆ. ಸೊ ಅದು ಬಂದು ತುಕಾರಾಮ್ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ಅವಾಗ ಅನ್ಸುತ್ತಪ್ಪ, ನನ್ ಹೆಂಡತಿ ಏನು ಅಷ್ಟೊಂದೇನ್ ನನ್ನಷ್ಟು ಇದು ಮಾಡಲ್ಲ, ಆದ್ರೂ ಕೂಡ ಅವಳಿಗೆ ಭಗವಂತನ ದರ್ಶನ ಆಗೋಯ್ತಲ್ಲ ಅಂತ. ಇದೇ ತರ ಜಯದೇವ್ ಗೋಸ್ವಾಮಿ ಅವರು ಕೂಡ. ಜಯದೇವ್ ಗೋಸ್ವಾಮಿ ಅವರು ಜಗನ್ನಾಥನ ತುಂಬಾ ಒಳ್ಳೆ ಭಕ್ತರು. ಸೊ ಅವರು ಕೂಡ ಏನ್ ಮಾಡ್ತಿದ್ರು ಅಂದ್ರೆ ಭಗವಂತನ ನಾಮ ಸಂಕೀರ್ತನೆ, ಆಮೇಲೆ ಅವ್ರಿಗೋಸ್ಕರ ಪೊಯಮ್ಸ್ ಬರೆಯುವಂಥದ್ದು ಇದನ್ನೆಲ್ಲ ಮಾಡ್ತಾ ಇದ್ರು. ಸೊ ಒಂದ್ಸರಿ ಹೀಗೆ ಅವರು ಬರೀತಿರ್ಬೇಕಾದ್ರೆ ಒಂದು ಲೈನ್ ಬರುದ್ರು, ಏನಂದ್ರೆ ಜಗನ್ನಾಥ ಅಂದ್ರೆ ಭಗವಂತ ಕೇಳ್ಕೊಂತಾರೆ, ಕೃಷ್ಣ ರಾಧಾರಾಣಿ ಹತ್ರ ಕೇಳ್ಕೊಂತಿದ್ದಾರೆ, ನಿನ್ನ ಪಾದವನ್ನ ನನ್ನ ತಲೆ ಮೇಲೆ ಇಡು ಅಂತ ಹೇಳಿ ಕೇಳ್ಕೊಳ್ಳೋ ತರ ಲೈನ್ ಬರೀತಾರೆ. ಆಗ ಅವರು ಹೆಂಗೋ ಬರ್ದ್ಬಿಟ್ಟಿರ್ತಾರೆ ಗೊತ್ತಾಗ್ದಂಗೆ. ಆಮೇಲೆ ನೋಡ್ದಾಗ, ಅರೆ ರೇ ಇದೇನ್ ಹಿಂಗ್ ಬರ್ದ್ಬಿಟ್ಟಿದೀನಿ ನಾನು, ಭಗವಂತ ರಾಧಾರಾಣಿ ಹತ್ರ ನನ್ ಕಾಲ್ ಮೇಲೆ, ನನ್ ತಲೆ ಮೇಲೆ ಕಾಲಿಡು ಅಂತ ಕೇಳ್ಕೊಂತಿದಾರಲ್ಲ ಅಂತ ಅವ್ರಿಗೆ ಇದಾಗ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ. ಆಗ ಅದನ್ನ ಆ ಕಾಟ್ ಹಾಕಿ, ಸಾಕು ಬರ್ದಿದ್ದು, ನಾನು ಹೋಗಿ ಆ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೊರಗಡೆ ಹೋಗ್ತಾರೆ ಅಂತ ಹೇಳಿ ಅವ್ರ ವೈಫಿಗೆ ಹೇಳಿ ಹೋಗ್ತಾರೆ. ಹೋದಾಗ ಏನಾಗುತ್ತೆ, ಆ ಬರ್ತ ಅವಾಗ ಭಗವಂತ ಬರ್ತಾನಂತ ಒಳಗಡೆ ಅವ್ರ ವೇಷದಲ್ಲಿ. ಜಯದೇವ್ ಗೋಸ್ವಾಮಿ ತರ ಭಗವಂತ ಬಂದು ಏನ್ ಮಾಡ್ತಾರೆ ಅಂದ್ರೆ ಪ್ರಸಾದ ತಗೊಳ್ತಾರೆ. ಆಮೇಲೆ ಒಳಗಡೆ ಹೋಗಿ ರೂಮ್ ಒಳಗಡೆ ಹೋಗಿ ಬಾಗ್ಲಾಕೊಂತಾರೆ. ಆಮೇಲೆ ಅವ್ರ ವೈಫ್ ಏನ್ ಮಾಡ್ತಾರೆ, ಪ್ರಸಾದ ತಗೊಂತಾರೆ. ಯಾಕಂದ್ರೆ ಆಗ್ಲೇ ಇವ್ರು ತಗೊಂಡಿದಾರಲ್ಲ, ಪತಿ ತಗೊಂಡ್ಮೇಲೆ ಪತ್ನಿ ತಗೊಂತಿದ್ರು. ಸೊ ಹಾಗಾಗಿ ಅವರು ತಗೊಂತಾ ಇರ್ತಾರೆ ಊಟ. ಅವಾಗ ಏನಾಗುತ್ತೆ, ಜಯದೇವ್ ಗೋಸ್ವಾಮಿ ಅವ್ರು ವಾಪಸ್ ಬರ್ತಾರೆ. ಬಂದು ಕಿಟಕಿಯಿಂದ ಸ್ವಲ್ಪ ಹಂಗೆ ನೋಡಿದಾಗ ಅವ್ರ ವೈಫ್ ಆಗ್ಲೇ ಊಟ ತಿಂತಿದ್ದಾರೆ. ಆಗ ಅವ್ರಿಗೆ ಶಾಕ್ ಆಗುತ್ತೆ, ಇದೇನಿದು ನನಗೆ ಕೊಡ್ದಂಗ್ ತಿಂತಿದಾರಲ್ಲ ಇವ್ರು ಅಂತ ಹೇಳಿ. ಆಗ ಏನಾಯ್ತು ಅಂತ ಹೋಗಿ ಕೇಳೋಣ ಅಂತ ಕೇಳಿದ್ರಂತೆ, ಯಾಕ್ ನೀನ್ ಮೊದ್ಲೇ ತಿಂತಿದ್ಯಾ ನನ್ಗಿಂತ. ಅವಾಗ ಅವ್ರು ಶಾಕ್ ಆದ್ರಂತೆ, ಅರೆ ಇದೇನಿದು, ನೀವ್ ಇವಾಗಿನ ಬಂದಿದ್ರಿ ಅಲ್ವಾ, ಪ್ರಸಾದ ತಗೊಂಡ್ ರೂಮ್ ಒಳಗ್ ಹೋದ್ರಿ, ಅದಕ್ಕೆ ನಾನ್ ತಿಂತಿದ್ದೀನಿ ಅಂತ ಅಂದಾಗ, ಹೌದಾ ಹೇಳಿ ಅಂತ ಹೇಳಿ ಡೋರ್ ತೆಗೆದ್ ನೋಡ್ದಾಗ ಅಲ್ಲಿ ಯಾರು ಇರ್ಲಿಲ್ಲ ಅಂತೆ. ಆದ್ರೆ ಆ ಲೈನ್ ಏನಿತ್ತಲ್ಲ, ನಿನ್ನ ಪಾದನ ನನ್ ತಲೆ ಮೇಲೆ ಇಡುವಂತ ರಾಧಾರಾಣಿ ಕೇಳ್ಕೊಳ್ಳೋ ಲೈನ್ ಇತ್ತಲ್ಲ, ಅದು ಪೂರ್ತಿ ಆಗಿತ್ತಂತೆ. ಅವಾಗ ಅರ್ಥ ಆಯ್ತಂತೆ, ಇಲ್ಲ ಭಗವಂತನ್ಗೆ ಬೇಕು ಈ ಒಂದ್ ಲೈನ್, ಹಾಗಾಗಿ ಬರ್ಸ್ಕೊಂಡಿದ್ದಾರೆ ಅಂತ. ಸೊ ಅವಾಗ ಅವ್ರಿಗೂ ಅನ್ನಿಸ್ತಂತೆ, ಇದೇನಿದು ಪದ್ಮಾವತಿ, ಪದ್ಮಾವತಿ ಅವ್ರ ಹೆಸರು ನಂಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ. ಸೊ ಅವ್ರ ವೈಫಿಗೆ ಹೇಳಿದ್ರಂತೆ, ಇದೇನಿದು ನೀನು, ನಿನಗೆ ಭಗವಂತಂದೇ ದರ್ಶನ ಆಗ್ಬಿಟ್ಟಿದೆ, ನನಗಿಂತ ಮೊದ್ಲೇ ನಿನಗ್ ದರ್ಶನ ಆಗಿದೆ ಅಂತ ಹೇಳಿ ಹೇಳಿದ್ರಂತೆ. ಸೊ ಈ ತರ ಯಾರು ಡಿವೋಟೀಸ್ ಸೇವೆ ಮಾಡ್ತಿರ್ತಾರೋ, ಕೃಷ್ಣನೇ ಹೇಳ್ತಾರಲ್ವಾ, ಯಾರು ನನ್ ಸೇವೆ ಮಾಡ್ತಾರೋ ಅವ್ರು ನನ್ ಡಿವೋಟಿ ಅಲ್ಲ, ಯಾರು ನನ್ ಡಿವೋಟಿಯ ಸೇವೆ ಮಾಡ್ತಾರೋ ಅವ್ರು ನಿಜವಾಗ್ಲೂ ನನ್ ಡಿವೋಟಿ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಸೊ ಸೊ ಇಷ್ಟು ನಾನು ಹೇಳ್ತಾ ಮುಗಿಸ್ತಾ ಇದ್ದೀನಿ ಇವತ್ತಿನ ಒಂದು ಲೀಲೆಗಳನ್ನ. ಸೊ ತುಂಬಾ ತುಂಬಾ ಧನ್ಯವಾದಗಳು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಜಗನ್ನಾಥನ್ ಬಗ್ಗೆ ಹೇಳ್ಕೊಳ್ಳೋದಕ್ಕೆ. ಸೊ
ಇದೆಲ್ಲ ನಿತಾಯ್ ಸೇವಿನಿ ಮಾತಾಜಿ ಅವರ ಒಂದು ಲೆಕ್ಚರ್, ಅದೊಂದು ತಗೊಂಡು ನಾನು ಹೇಳ್ತಾ ಇರೋದು. ಹರೇ ಕೃಷ್ಣ. ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ದಂಡ ಪ್ರಣಾಮ. ನಿಮಗೂ ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ತುಂಬಾ ಅದನ್ನು ಕೇಳಕ್ಕೆ ನಮ್ಗೆ ಖುಷಿ ಆಗ್ತಾ ಇದೆ, ಇಷ್ಟು ಬೇಗ ಮುಗೀತಾ ಇದು ಅಂತ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಇಷ್ಟು ಬೇಗ ಮುಗಿದೋಯ್ತಾ ಕ್ಲಾಸು ಅಂತ ನಮ್ಗ್ ಬೇಜಾರಾಗ್ತಾ ಇದೆ ಮಾತಾಜಿ. ನಿಮ್ದು ಮಾತಾಡೋ ಇದು ದೇವ್ರನ್ನ ನಾವ್ ಯಾವಾಗ ಈ ತರ ಆಗೋದು ಅನಿಸ್ತಾ ಇದೆ ನಿಮ್ ತರ. ಗುರು ಮಹಾರಾಜ್ ಕೃಪೆ ಪ್ರಭುಜಿ, ಎಲ್ಲ ವೈಷ್ಣವ್ರ ಕೃಪೆ. ಅವರಿಂದ ಅಷ್ಟೇ ಪ್ರಭುಜಿ ಈ ತರ ಆಗೋದು. ಹರೇ ಕೃಷ್ಣ. ದಂಡ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಜಗನ್ನಾಥ್ ಲೀಲೆಗಳು ಎಷ್ಟು ಚೆನ್ನಾಗಿದಾವ ಮಾತಾಜಿ. ಅಪ್ಪ ಏನೇನ್ ಲೀಲೆಗಳು ಮಾಡಿದ್ದಾರೆ ಭಕ್ತರಿಗಾಗಿ. ಎಷ್ಟು ಅವರು ಫೀಲ್ ಮಾಡ್ಕೊಂಡು ಅವರೇ ಆ ಕೆಲ್ಸನ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಒಂದು ಮಾವಿನ ಹಣ್ಣಿಂದಾಗ್ಲಿ, ಒಂದು ರಾಜ ಕೈ ಕಟ್ ಮಾಡ್ಕೊಂಡಿದ್ದು ಪ್ರಸಾದ ಎಡಗೈಯಲ್ಲಿ ಇಸ್ಕೊಂಡಿದ್ದೀನಲ್ಲಪ್ಪ ಇದೇನು ಅಂತ ಫೀಲ್ ಆಗಿ ಅವನು ಆತರ ರಾಜ ಪಶ್ಚಾತ್ತಾಪ ಪಟ್ಟಿದ್ದು, ಮತ್ತೆ ಆ ಕೈ ಬಂದಿದ್ದು. ಎಷ್ಟೊಂದು ಲೀಲೆಗಳು ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀರು ಬಲರಾಮನ್ ಇದ್ರ ಮೇಲೆ, ಶರೀರದ ಮೇಲೆ ಬೆಕ್ಕು ಕುತ್ಕೊಂಡಿರುತ್ತೆ. ಅವಾಗೆಲ್ಲಾ ಡಿವೋಟಿಸ್ ಎಲ್ಲ ಊಟ ಇಲ್ದಲ್ಲೇ ಇರ್ಬೇಕಾಗುತ್ತೆ. ಅವಾಗ ಒಂದು ನದಿಯಲ್ಲಿ ನೀರಿರಲ್ಲ, ಮಳೆ ಬರ್ಬೇಕಾಗುತ್ತೆ. ಆ ಮಳೆನ ಜಗನ್ನಾಥ ಹೆಂಗ್ ತರಿಸ್ತಾನೆ ಅನ್ನೋದು ಎಷ್ಟೊಂದು ವಿಷಯಗಳು ಮಾತಾಜಿ. ಒಂದೇ ದಿವಸದಲ್ಲಿ ಇಷ್ಟೊಂದು ವಿಷಯಗಳು ನೀವು ಕನೆಕ್ಟ್ ಮಾಡಿ ನಮ್ಮಂತವ್ರಿಗೆ ಹೇಳ್ತಿದ್ದೀರ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಲಾಸ್ಟ್ ಅಲ್ಲಿ ಹೇಳಿದ್ರಿ, ಯಾರು ಭಕ್ತರ ಸೇವೆ ಮಾಡ್ತಾರೋ ಅಲ್ಲಿ ಭಗವಂತ ಬಂದೇ ಭಕ್ತರ ಸೇವೆ ಮಾಡ್ಬೇಕು. ಹಂಗಾಗಿ ಜಗನ್ನಾಥ ಅವ್ರನ್ನ ತುಂಬಾ ಇಷ್ಟ ಪಡ್ತಾರೆ ಅನ್ನೋದು ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ ನಿಮ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಷ್ಟೊಂದು ತಿಳ್ಕೊಂಡಿದ್ದೀರಾ ಮಾತಾಜಿ ವಿಷಯಗಳು ನೀವು. ಮಾತಾಜಿ ಆಕ್ಚುಲಿ ನಾನು ಕೇಳಿದಷ್ಟೇ ಮಾತಾಜಿ. ನಿತಾಯ್ ಸೇವಿನಿ ಮಾತಾಜಿ ಅವ್ರು ಹೇಳಿದ್ದು ಎಲ್ಲ ಪಾಯಿಂಟ್ ಅಷ್ಟೇ ಮಾತಾಜಿ ನಾನು ಹೇಳಿದ್ದು. ತೆಲುಗ್ನಲ್ಲಿ ಕೇಳಿದ್ರೆ ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ಮಾತಾಜಿ ನೀವು? ಇಂಗ್ಲಿಷ್ ಮಾತಾಜಿ. ಮಾತಾಜಿ. ಇನ್ನೊಂದಿತ್ತು ಮಾತಾಜಿ, ಲೈಕ್ ನಮ್ಗೆ ಜಗನ್ನಾಥ ಹೆಂಗ್ ರೆಸಿಪ್ರೊಕೇಟ್ ಮಾಡಿದ್ದಂತ. ಸೊ ನಾವ್ ಲಾಸ್ಟ್ ಇಯರ್ ಬೆಂಗಳೂರಿಗೆ ರಥ ಯಾತ್ರೆಗೆ ಬಂದಿದ್ವಿ. ಆಗ ನನ್ನ ಕಸಿನ್ ಹರ್ಷಿತಾ ಅಂತ ಹೇಳಿ ಅವಳು ಕೂಡ ಬಂದಿದ್ದು. ಸೊ ನಾವಿಬ್ರು ನಿಂತಿದ್ವಿ ಮಾತಾಜಿ. ಜಗನ್ನಾಥನ ಈಗ ಸ್ಟೇಜ್ ಮೇಲೆ ಕೂರ್ಸಿದ್ರು. ಈ ಸರಿ ಹೆಂಗಿತ್ತು ಹಂಗೆ ಸ್ಟೇಜ್ ಮೇಲೆ ಕೂರ್ಸಿದ್ರು. ಆಮೇಲೆ ಅವ್ರನ್ನ ರಥಕ್ಕೆ ಕರ್ಕೊಂಡು ಹೋದ್ರು. ಸೊ ಆ ಒಂದು ದಾರಿ ಇದೆ ಅಲ್ಲ, ನಮ್ಮಿಂದ ಸ್ವಲ್ಪ ದೂರ ಇದ್ರು ಅವಾಗ. ಜಗನ್ನಾಥ್ ಕಾಣ್ತಿರ್ಲಿಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ. ಸೊ ಏನಾಯ್ತಂದ್ರೆ ಸ್ಟ್ರೈಟ್ ರೋಡಲ್ಲಿ ಹೋಗ್ತಿದ್ರು. ಬಲದೇವ್ ಹೋದ್ರು ಫಸ್ಟ್, ಆಮೇಲೆ ಸುಭದ್ರಾ ದೇವಿ ಹೋದ್ರು. ನಮ್ಗೆ ಅನ್ನಿಸ್ತಿತ್ತು ತಗೋ ಇನ್ನೇನು ನಮ್ಗೇನ್ ಕಾಣೋದಿಲ್ಲ, ಒಂದೇ ಸರಿ ರಥದ ಮೇಲೆ ಜಗನ್ನಾಥನ್ ದರ್ಶನ ಆಗುತ್ತೆ ಅಂತೇಳಿ ನಾವು ಸುಮ್ನಿದ್ವಿ. ಆದ್ರೆ ಏನಾಯ್ತಂದ್ರೆ ಸಂಹೌ ಜಗನ್ನಾಥ ಏನ್ ಮಾಡಿದ್ರು, ಆ ಸ್ಟ್ರೈಟ್ ರೋಡಲ್ಲಿ ಹೋಗ್ಲಿಲ್ಲ, ಪೂರಾ ತಿರುಗ್ಬಿಟ್ರು. ಒಂಥರ ಅದು ಫುಲ್ ಹೋಗಿ ಹಿಂಗ್ ಬಂದ ರಥದ ಮೇಲೆ ಹೋಗ್ಬಿಟ್ರು. ಅದು ಯಾವ ಕರ್ವ್ ಅಂದ್ರೆ ನಮ್ ಪಕ್ಕನೆ ಎಕ್ಸಾಕ್ಟ್ ಪಕ್ಕನೆ ಹಿಂಗೆ ಬಂದ್ಬಿಟ್ರು ಫುಲ್ ಜಗನ್ನಾಥ. ಆ ಕ್ಷಣಕ್ ಭಯ ಆಯ್ತು, ಯಾರು ಬರ್ತಿದಾರೆ ಇದು ಅಂತ. ಸೀದಾ ಲೈಕ್ ಬಿಗ್ ಫುಲ್ ದೊಡ್ಡ ಕಣ್ಗಳು ಜಗನ್ನಾಥಂದು. ಒಂಥರ ಭಯ ಆಗ್ಬಿಡ್ತಿ, ಯಾರು ಬರ್ತಿದಾರೆ ನಮ್ ಎದುರಿಗೆ, ಒಂಥರ ಫುಲ್ ಬಿಗ್ ಪರ್ಸನಾಲಿಟಿ ಬರ್ತಿದಾರೆ ನಮ್ ಎದುರಿಗೆ ಅನ್ನಂಗ ಆಗ್ಬಿಡ್ತು. ಅವಾಗ ನಾನು ಅವಳು ಇಬ್ರು ಕಿರಿಚ್ತಾ ಇದೀವಿ ಸುಮ್ನೆ. ಎಲ್ಲಾರು ಕಿರಿಚ್ತೀವಿ, ಗಂಟ್ಲೆ ಹೋಗಂಗ್ ಕಿರಿಚ್ತಿದೀವಿ ಸುಮ್ನೆ. ಆತರ ಅವಳು ಹತ್ರ ಬಂದ್ಬಿಟ್ರಲ್ಲ, ಅವಳು ಮುಟ್ಬಿಟ್ಲು ಜಗನ್ನಾಥನ. ನಾನು ಮತ್ತೆ ವಿಗ್ರಹ ಅಂತೇಳಿ ಪೇಟ ಇತ್ತಲ್ಲ, ಆ ಪೇಟನೊಂದು ಮುಟ್ಟಿ ದರ್ಶನ ತಗೊಂಡಿದ್ದಾಯ್ತು. ಮತ್ತೆ ಹಂಗೆ ಜಗನ್ನಾಥನ್ ಕೇಳಿದ್ರೆ ತುಂಬಾ ಬೇಗ ಪೂರ್ತಿ ಆಗುತ್ತೆ. ಲೈಕ್ ನಮ್ ವಿಶಸ್ ಏನಿದ್ರು ಜಗನ್ನಾಥ ತುಂಬಾ ಬೇಗ ಪೂರ್ತಿ ಮಾಡ್ತಾನೆ. ಅವ್ನ್ದು ಮರ್ಸಿ ಇರೋದೇ ಮರ್ಸಿ ಕೊಡೋಕೋಸ್ಕರ. ಯಾರಲ್ಲೂ ಒಂದು ಕೆಟ್ಟ ಗುಣ ನೋಡಲ್ಲ. ಅವ್ರಲ್ಲಿರೋ ಒಂದ್ ಸಣ್ಣ ಒಳ್ಳೆ ಗುಣ ಕೂಡ ಅವ್ರು ದೊಡ್ಡದ್ ಮಾಡ್ಬಿಡ್ತಾರೆ. ಸೊ ಆತರ ಜಗನ್ನಾಥ. ಹೌದು ಮತ್ತೆ ಜಗನ್ನಾಥ ಹೋದ್ ವರ್ಷಕ್ಕಿನ್ನ ಈ ವರ್ಷ ನಮ್ಗಿನ್ನೂ ತುಂಬಾ ಹತ್ರ ಆಗಿದಾನೆ ಅನ್ನಂಗ ಅನ್ಸ್ತಾ ಇತ್ತು ಮಾತಾಜಿ. ಈ ಲೀಲೆಗಳಾಗ್ಲಿ, ನಮ್ಗೆ ದರ್ಶನ ಕೊಟ್ಟಿರೋದಾಗ್ಲಿ, ಏನೋ ಒಂದ್ ವರ್ಷಕ್ಕಿನ್ನ ಒಂದ್ ವರ್ಷ ಇನ್ನು ನಮ್ಗೆ ಹೆಲ್ಪ್ ಜಾಸ್ತಿನೇ ಮಾಡ್ತಾ ಇದ್ದಾನೆ ಮಾತಾಜಿ. ಹಂಗಾಗಿ ಜಗನ್ನಾಥನ್ ಲೀಲೆಗಳು ಅನಂತ, ಹೇಳಕ್ಕೆ ಆಗಲ್ಲ ಮಾತಾಜಿ.
ಹೌದು ಮಾತಾಜಿ, ಖಂಡಿತ ಮಾತಾಜಿ. ಅದೆಲ್ಲ ಬರ್ದಿಡ್ತಿದ್ದಾರೆ ಡೈರಿಯಲ್ಲಿ, ಮಡಲ ಹಾ ಪಂಜಿಕ ಹಾ ಈಗ್ಲೂ ಕೂಡ. ತುಂಬಾ ಧನ್ಯವಾದಗಳು ಮಾತಾಜಿ. ಜಗನ್ನಾಥ ಲೀಲೆಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಅವಕಾಶ ಹರೇ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಹಾಡ್ಬೇಕಾಗಿ ಬಾವಮಾಯಿ ಮಾತಾಜಿ ಹಾಡ್ತೀರಾ? ಬಾವಮಾಯಿ ಮಾತಾಜಿ. ಪ್ರಭುಜಿ ಇದಾರ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಇದ್ರೆ ಕೊಡಿ ಮಾತಾಜಿ. ಪ್ರಭುಜಿ ಇಲ್ಲ ಮಾತಾಜಿ, ಮನೇಲಿ. ನೀವೇ ಹೇಳಿ ಮಾತಾಜಿ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ಶ್ರೀ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗಂ, ಉಗ್ರಂ ಮೇರಂ ಮಹಾವಿಷ್ಣಂ ಜ್ವಲಂತಂ ಸರ್ವತೋಮುಖಂ, ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲಾದದಾಯಿನೇ, ಹಿರಣ್ಯಕಾಶೀಭೂರ್ವಕ್ಷಃ ಶಿಲಟಂಕನಕಾಲಾಯೇ, ಇತೋ ನರಸಿಂಹ ಪರತೋ ನರಸಿಂಹ, ಯೇತೋ ಯಾಮಿ ತಥೋ ನರಸಿಂಹ, ಬಾಹಿರ್ನರಸಿಂಹ ಹೃದಯೇ ನರಸಿಂಹ, ನರಸಿಂಹಮದಿಂ ಶರಣಂ ಪ್ರಪದ್ಯೆ. ತವ ಕರಕಮಲವರೇಣಾಕಾಂ ಅದ್ಭುತ ಶೃಂಗಾಂ, ದಾಲಿತಾಯಿರಣ್ಯಕಶಿಪು ತನುಭೃಂಗ, ಕೇಶವಧೃತ ನರಹರಿರೂಪ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಜಯ ಕೇಶವಧೃತ ನರಹರಿರೂಪ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಜಯ ಲಕ್ಷ್ಮೀ ನರಸಿಂಹ ಜಯ ಅನಂತದೇ, ಲಕ್ಷ್ಮೀ ನರಸಿಂಹ ಜಯ ಜಯ. ಜಯ ಪ್ರಹ್ಲಾದ್ ಮಹಾರಾಜ್ ಜಯ ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್ ಜಯ ಭಕ್ತ ಪ್ರಹ್ಲಾದ್, ಜಯ ಜಯ ಪ್ರಭುಪಾ ಜಯ ಪ್ರಭುಪಾ, ಜಯ ಜಯ ಗುರುದೇವ್ ಜಯ ಜಯ ಗುರುದೇವ್. ನಿತ್ಯ ಗೌರ ಹರಿ ಬೋಲ್ ನಿತ್ಯ ಗೌರ ಹರಿ ಬೋಲ್. ಲಕ್ಷ್ಮೀ ನರಸಿಂಹ ಸ್ವಾಮಿ ಭಗವಾನ್ ಕಿ, ಜಗತ್ ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಶ್ರದ್ಧಾಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ಬಾವಮಾಯಿ ಸುಭದ್ರಾ ದೇವಿ ದಾಸಿ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಈಗ ಮಲಗು ಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು, ದಂಡೋತ್ ಪ್ರಣಾಮ್. ವಾಂಛಾಕಲ್ಪತರು ಬೆಶ್ಚ ಕೃಪಾ ಸಿಂಧು ಭವಿವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು, ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಪ್ರಣಾಮ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ.